ಸಂದೇಶಗಳನ್ನು ಕೊಟ್ಟು ನಮ್ಮ ಇದೇ ದಾರಿಯಲ್ಲಿ ನಡೆಯಿರಿ ಅಂಥೇಳಿ ಹಜರತ್ ಪೈಗಂಬರು ಏನು ಹಾಕಿ ಕೊಟ್ಟಾರ. ಆ ಮಾರ್ಗದೊಳಗೆ ನಾವು ನೀವು ನಡೆದೇವೆ ಅಂದ್ರೆ ಒಳ್ಳೆಯ ಮಾರ್ಗದಲ್ಲಿ ನಡೀಬೇಕಾಗತ್ತೆ. ಅದು ಪೈಗಂಬರು ಒಂದು ಇದು ಹೇಳಿದರು, ಮಕ್ಕಾ ಮತ್ತು ಮದೀನಕ್ಕೆ ಅಂತೇಳಿ ಅವ್ರ ಮನೆಗೆ ಬೀಗರು ಬಂದಿದ್ರು. ಹಿಂದಿನ ದಿನಮಾನದಲ್ಲಿ ಬೀಗರು ಬಂದ ಟೈಮ್ದೊಳಗೆ ಇವರು ಪೈಗಂಬರು ಎಲ್ಲೇ ಹೊರಗೆ ಹೋಗಿ ಅವ್ರು ಬಂದು ಕುಂತಿದ್ರಂತ. ಪೈಗಂಬರರು ಬಂದು ಬೀಗರು ಬಂದಿವಿ ಊಟಕ್ಕೆ ಮಾಡಿಸ್ರಂತೆ. ಮಧ್ಯಾಹ್ನ ಟೈಮ್ದೊಳಗೆ ಊಟಕ್ಕೆ ಮಾಡಿಸೋ ವ್ಯವಸ್ಥೆ ಮಾಡಿಸಿ ಹೇಳಿದ್ರಂತ, ನಾ ಇಲ್ಲ ಮಕ್ಕಾ ಮದೀನಕ್ಕೆ ಹೋಗಿ ಬಂದು ಊಟ ಮಾಡ್ತೀನಿ, ರೆಡಿ ಮಾಡ್ರಿ ಅಂತೇಳಿ ಅವ್ರ ತಂದೆಯವ್ರಿಗೆ ತಾಯಿಯವ್ರಿಗೆ ಹೇಳಿದ್ರಂತ. ಅಣ್ಣ ಅದ್ಲೆ ಅವು ಬೀಗ್ರ ಅಂದ್ರದು ಇವಾಗೇನು ಹುಚ್ಚಿಗೆ ಚಿಡತ್ತ, ಮಕ್ಕಾ ಎಲ್ಲೇ ಮದಿನಾ ಎಲ್ಲೇ ಅಲ್ಲಿಗೆ ಹೋಗಿ ಬಂದು ಇವ್ ನಮಗೆ ಊಟಕ್ಕೆ ಯಾವಾಗ ಹಾಕ್ತಾನಂತೇಳಿ ಆ ಬಂದಂಥ ಬೀಗ್ರ ಅತಿಥಿಗಳ ಅವು ಪೈಗಂಬರಿಗೆ ಬೇದರಂತ. ಅಂದ್ರೆ ಅವರು ಏನಂದ್ರೆ ಮಕ್ಕಾಕ ಮತ್ತು ಮದಿನಾಕ ಹೋಗಿ ಬರ್ಬೇಕಾದ್ರೆ ಎಷ್ಟು ಕಿಲೋಮೀಟ್ರ್ ಐತಿ ಏನೈತಿ, ಇವ್ರು ಪೈಗಂಬರಿಗೆ ಏನೋ ಒಂದಿಟ್ಟು ಇದು ಹುಚ್ಚಿಗೆ ಹಿಡ್ದೈತಾನಂತೇಳಿ ಅವರು ಬೀಗ್ರ ಅತಿಥಿಗಳು ಅಂದಾಗ ಅವರು ಪೈಗಂಬರು ಹೇಳಿದ್ರಂತ, ಮಕ್ಕಾ ಮದಿನಾ ಎಲ್ಲಿ ಇಲ್ಲ, ನನ್ನ ತಂದೆ ತಾಯಿ ಒಳಗೆ ಮಕ್ಕಾ ಮದಿನಾ ಕಾಣ್ಬೇಕಾಕತಿ. ಅಂಥ ಒಂದು ಸುಂದರ ಸಮಾಜ ಇದು. ಯಾಕಂದ್ರೆ ತಂದೆ ತಾಯಿಗಳನ್ನು ಎಷ್ಟು ಅತ್ಯುತ್ತ ಪ್ರೀತಿಯಿಂದ ಕಾಣುವಂಥ ಸಮಾಜ ಯಾವ್ದಾರು ಇದ್ರೆ ಈ ಇಸ್ಲಾಂ ಸಮಾಜ. ಯಾಕಂದ್ರೆ ಇವತ್ತಿನ ದಿನಮಾನಗಳಲ್ಲಿ ನಮ್ಮ ತಂದೆ ತಾಯಿಗಳ ಯಾರು ಹೆಚ್ಚು ಗಳಿಸ್ಯಾರ, ಯಾರು ಹೆಚ್ಚು ನೌಕರಿ ಇದು ವಿದೇಶದೊಳಗೆ ಅದರ ಅಂಥವ್ರ ತಂದೆ ತಾಯಿನ ಅನಾಥಾಶ್ರಮದಾಗ ಎದ್ದಿದ್ದು ಇವತ್ತಿನ ದಿನಮಾನದಾಗ ಐತಿ. ಆದ ಕಾರಣಕ್ಕೆ ಆವಾಗ ಪೈಗಂಬರು ಹಂಗೆ ಮಾಡಲಿಲ್ಲ, ಅವ್ರ ತಂದೆ ತಾಯಿ ಒಳಗೆ ಮಕ್ಕಾ ಮದಿನಾ ಕಟ್ಟಿದ್ರು. ಇನ್ನೂ ಒಂದು ಒಳ್ಳೆಯ ಇದು ಹೇಳ್ಬೇಕಂದ್ರೆ ಪೈಗಂಬರ್ನು ಒಂದಿಷ್ಟು ದೂರದಲ್ಲಿ ಮಸೀದಿ ಇತ್ತು. ಅವ್ರ ಮನೆಯಿಂದ ದಿನ ಮಸೂದಿಗೆ ಹೋಗಿ ಬರೋದು ಅವ್ರಿಗೊಂದು ಇದು ಇತ್ತು, ಅಭ್ಯಾಸ ಇತ್ತು. ಅಂಥ ಟೈಮ್ನೊಳಗೆ ಒಬ್ಬ ಮುದುಕಿ ದಿನ ಅವ್ರಿಗೆ ಕಸ ಹಾಕ್ತಿದ್ಲಂತ. ಅಂದ್ರೆ ಇವು ನಮ್ಮ ಮನೆ ಒಳಗೆ ಅಡ್ಡಾಡ್ಬೇಡಂತ ದಿನ ಒಬ್ಬಾಕಿ ಕಸ ಚೆಲ್ತಿದ್ರಂತ. ಅದು ಸ್ವೀಕಾರ ಮಾಡ್ತಿದ್ರಲ್ಲ, ಅದು ನಾನು ಒಳ್ಳೆಯ ಕಾಣ್ತಿದ್ರ ಪೈಗಂಬರ ಅವ್ರದಂತ ಶಾಂತ ಮನೋಭಾವ. ಆದ್ರೆ ಹಾಕಿ 1 ವರ್ಷ 2 ವರ್ಷ ಹಾಕಿದ್ರು ಅವ್ರು ಏನೂ ಅಲ್ಲಿಲ್ಲಂತ. ಒಂದು ದಿನ ಪೈಗಂಬರ್ರಿಗೆ ಕಸ ಬೀಳಿಲ್ಲಂತ. ಅಲ್ಲ ದಿನ ಮುದುಕಿ ನನಗೆ ಆಶೀರ್ವಾದ ಮಾಡಾಕಿ ಇವತ್ತು ಯಾಕೆ ಮಾಡಿಲ್ಲ ಅಂತೇಳಿ ಅವ್ರ ಮನೆ ಒಳಗೆ ಹೋಗಿ ಅಮ್ಮ ಏನು ಮಾಡಾಕತ್ತೀವಿ ಅಂತ ಕೇಳಿದಂತ. ಇಲ್ಲಪ್ಪ ನಿನಗೆ ಕಸ ಹಾಕಿ ನನ್ನ ಕೈನ ಸೌದು ನಿನಗೆ ಸಿಟ್ಟು ಬರಲಿಲ್ಲ, ನಿನಗೆ ಸಿಟ್ಟು ಬರ್ಬೇಕಂತೇಳಿ ನಾ ಅದನ್ನು ಮಾಡಿದ್ಮೇಲೆ ನಾನಾ ಸೋತು ನಿನಗೆ ಶರಣಾದ ಅಂತೇಳಿ ಆ ಮುದುಕಿ ಹೇಳಿಲ್ಲ ಅಂತ. ಅಂಥ ಒಂದು ಮಾನವ ಕುಲ ಪೈಗಂಬರದು. ನಾವು ನೀವು ಎಲ್ಲರೂ ಕೂಡಿ ಆ ಪೈಗಂಬರ ಆದಿಮದೊಳಗೆ ನಡೆಯೋಣ. ಮತ್ತು ಮೇಲಾಗಿ ಇಸ್ಲಾಂ ಧರ್ಮದವರಿಗೆ ನಾವು ಒಂದು ಮಾತು ಹೇಳ್ಬೇಕಂದ್ರೆ ತಪ್ಪು ತಿಳ್ಕೊಬಾರ್ದು. ಯಾವತ್ತಿನ ದಿವಸ ಈ ಮುದ್ದು ಮಕ್ಕಳಿಗೆ ಹಾಡಿಸಿ ನೋಡಿ ನಾ ಮುದೋಳ ಸರಿಗೆ ಕೇಳಿದೆ, ಏನು ಸರ್ ಇದು ಅದ್ಭುತ. ಯಾಕಂದ್ರೆ ಇನ್ನೂ 5-6 ವರ್ಷ ಒಳಗಿನ ಹುಡುಗರ ಕೈಲಿ ಇಂಥ ಒಂದು ಭಗವದ್ಗೀತಾ ಅವನ್ನು ಹಾಡಿಸಿದ್ರಲ್ಲ, ಇಷ್ಟೊಂದು ಮುಂದುವರೆದ ನಮ್ಮ ಇದು ಆಗೈತಿ. ಯಾಕಂದ್ರೆ ನಮ್ಮ ಸಮಾಜದಾಗ ಕಲಿಕೆ ಕಮ್ಮಿ ರೀ. ಮುಸ್ಲಾಂ ಧರ್ಮ ಕಲಿಕೆ ಕಮ್ಮಿ, ಪಾಣ ಪಕ್ಕಡ ಇದ ಕಲಿಕೆನ ಕಲಿಸ್ತಿದ್ರು. ಇವತ್ತಿನ ದಿವಸ ಹಂಗಿಲ್ಲ, ಚೇಂಜ್ ಆಗಿವ ಅಂತೇಳಿ ನಮ್ಮ ಗದ್ದನಕೇರಿ ಗ್ರಾಮದೊಳಗೆ ತೋರಿಸ್ಕೊಟ್ರಿ. ಅದ ಒಂದು ಸಂತೋಷ. ಈ ಸಂತೋಷಕ್ಕೆ ಎಂದು ಅಪಾರವಾಗಿ ನಾ ನಮಸ್ಕರಿಸ್ತಾ ಇಂಥ ಶಿಕ್ಷಣದೊಳಗೆ ಮುಂದೆ ಬಂದ ಶಿಕ್ಷಣ ಇದ್ರೆ ಎಲ್ಲರೂ. ಇವತ್ತಿನ ದಿವಸ ವೆಂಕಟೇಶ್ ಮಜ್ಗಿ ಅವ್ರ ಮಗ 95 ಈ PUC ಒಳಗೆ. ಮತ್ತು ಅದು ಇದ್ದಂದ್ರೆ ಶಿಕ್ಷಣ ಐತೆ ಎಲ್ಲರೂ ಮನೆ ಬಾಗಿಲಿಗೆ ಬರ್ತಾರೆ. ಹಿಂಗೆಲ್ಲರೂ ಕಲಿತ ಒಳ್ಳೆ ನಮ್ಮ ಗ್ರಾಮಕ್ಕೆ ಹೆಸರು ತಂದು ಯಾರು ಏನು ಬೇರೆ ಇಲ್ಲ, ಎಲ್ಲರೂ ಒಂದೇ ತಾಯಿ ಮಕ್ಕಳ, ಎಲ್ಲರ ದೇಹದಲ್ಲಿ ಕೆಂಪು ರಕ್ತನೇ. ಆ ಕೆಂಪು ರಕ್ತಕ್ಕೆ ಇರೋದೇನ ಒಂದು ಒಳ್ಳೆ. ಯಾರಿಗಾರ ಈಗ ಬ್ಲಡ್ ಬೇಕಾಗಿತ್ತು ಅಂದ್ರೆ ರಕ್ತನ ಕೊಡಬೇಕು ಹೊರತಾಗಿ ಯಾವುದೂ ಇನ್ನೊಂದು ಏನೂ ಹಾಕಕ್ಕೆ ಬರೋಂಗಿಲ್ಲ. ಹಂಗಂತೇಳಿ ನಾವು ನೀವು ಅಣ್ತಂಬ್ರಂಗೆ ಇದ್ದು ಈ ಗ್ರಾಮಕ್ಕೆ ಒಂದು ಒಳ್ಳೆ ಹೆಸರು ತರುವಂತ ಹಾಗೆ ಈ ಏನು ವೇದಿಕೆ ಮ್ಯಾಗೆ ಕುಂತಿರ್ತಕ್ಕಂಥವ್ರಿಗೆ ಚ್ಯುತಿ ಬರೋಂಗೆ ಏನು ಇಬ್ಬರು ಯುವಕರು ಏನು ಸನ್ಮಾನ ಮಾಡಿರಲ್ಲ, ಇವರೆಲ್ಲ ಅವ್ರ ಮ್ಯಾಗ ಭಾರ ಹೆಚ್ಚೈತಿ. ಯಾಕೆ ವೆಂಕಟೇಶ್ ಮಜ್ಗಿ ಅವ್ರಿಗೂ ಮತ್ತು ವೆಂಕಟೇಶ್ ಹಿರೇಮಠ ಅವ್ರಿಗೆ ತಾವು ಏನೋ ಕೆಲಸ ಹೇಳ್ತೀರಿ ಆ ಕೆಲಸಕ್ಕೆ ಅವರು ಒಂದಿಟ್ಟು ಅನುಗುಟ್ಟೆ ತಮ್ಮ ಕೆಲಸ ಕಾರ್ಯಗಳಿಗೆ ಭಾಗಿಯಾಗಿ ಮುಂದಿನ ದಿನದಾಗ ಎಲ್ಲ ಒಳ್ಳೆಯ ಕೆಲಸ ಮಾಡಲಿ. ಜಕ್ಕನಗೌಡರಿಗೆ ಎಲ್ಲರಿಗೆ ನಮಸ್ಕರಿಸಿ ನಾನು 4 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.